ಜೆಡಿಯು ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು, ಚಿಂತಾಮಣಿ ನಗರದಲ್ಲಿ ಮಹಿಮಜ ಪಟೇಲ್ ಹೇಳಿಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಯುಕ್ತ ಜನತಾದಳ, ಜೆಡಿಯು ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಪ್ರವಾಸ ಮಾಡುತ್ತಾ ಪಕ್ಷವನ್ನು ಸಂಘಟಿಸಲು ಮುಂದಾಗಿರುವುದಾಗಿ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಜ ಪಟೇಲ್ ಹೇಳಿದರು. ಈ ಹಿಂದೆ ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆ, ಜೆ. ಎಚ್. ಪಟೇಲ್, ಕೆ. ಎನ್. ನಾಗೇಗೌಡ, ಕೆ. ಎಂ. ಕೃಷ್ಣಾರೆಡ್ಡಿ, ಬೈರೇಗೌಡರು, ರಮೇಶ್ ಕುಮಾರ್, ಗೋವಿಂದೇಗೌಡರು ಸೇರಿದಂತೆ ಹೆಚ್ಚಿನ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಜನಪರ ನಾಯಕರ ಸಂಘಟನೆಯಲ್ಲಿ ಸಂಯುಕ್ತ ಜನತಾದಳ ಪಕ್ಷ ಉತ್ತಮ ಕೆಲಸಗಳನ್ನು ಮಾಡಿತ್ತು. ಆದರೆ ಇತ್ತೀಚೆಗೆ ಪಕ್ಷದ ಸಂಘಟನೆ ಕೊಂಚ ಹಿನ್ನಡೆ ಅನುಭವಿಸಿತು. ಆದರೆ ಈಗ ಮತ್ತೊಮ್ಮೆ ಪಕ್ಷಕ್ಕೆ ಪುನರ್ ವೈಭವ ತರುವ ನಿಟ್ಟಿನಲ್ಲಿ ಸಂಘಟನೆ ಮಾಡುತ್ತಿರುವುದಾಗಿ ಹೇಳಿದರು. ಉತ್ತಮ ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ ಮತ್ತು ಪರಿಸರ ಈ ಅಂಶಗಳೊಂದಿಗೆ ಪಕ್ಷವು ಹೆಜ್ಜೆ ಇಟ್ಟಿದ್ದು ಜನಪರ ನಿಲುವುಗಳೊಂದಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಪಕ್ಷವನ್ನು ಸಂಘಟಿಸಲು ರಾಜ್ಯದಾದ್ಯಂತ ಪ್ರವಾಸ ಮಾಡುತ್ತಿರುವುದಾಗಿ ಹೇಳಿದ ಮಹಿಮಜ ಪಟೇಲ್ ರವರು ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಜೆಡಿಯು ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಡಾ. ನಾಗರಾಜ್ ಕೆ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದು ಅವರನ್ನು ಗೆಲ್ಲಿಸಿ ಕೊಟ್ಟು ಜನಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ಇದೇ ವೇಳೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಕೆ ಸೇರಿದಂತೆ ರಾಜ್ಯ ಘಟಕದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಘಟಕದ ಹಲವರು ಉಪಸ್ಥಿತರಿದ್ದರು. ಈಗ ಪ್ರಸ್ತುತ ಸಂಯುಕ್ತ ಜನತಾದಳದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಪಕ್ಷವನ್ನು ನಡೆಸದೆ ಜೆಡಿಯು ಪಕ್ಷದ ಅಧಿಕೃತ ಅಧ್ಯಕ್ಷ ಹೇಳಿ ನನ್ನ ಘೋಷಣೆ. ನಮ್ಮ ಪಕ್ಷ ಜೆಡಿಯು ಪಕ್ಷ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರದ ಬಹು ಮುಖ್ಯವಾದಂತಹ ಒಂದು ಅಂಗ. ಅಂದ್ರೆ ನಮ್ಮ ನಿತೀಶ್ ಕುಮಾರ್ ಅವರು ಈಗ ಎನ್ಡಿಎ ಸರ್ಕಾರದ ಬಹು ಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲೂ ಸಹ ಇಬ್ಬರು ಕೇಂದ್ರ ಮಂತ್ರಿಗಳಿದ್ದಾರೆ. ಒಬ್ರು ವಲಂ ಸಿಂಗ್ ಅಂತ ಹೇಳಿ, ಇನ್ನೊಬ್ರು ಬಂದು ರಾಮನಾಥ್ ಠಾಕೂರ್ ಅಂತೇಳಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗ ಮತ್ತೆ ನಮ್ಮ ನಿತೀಶ್ ಕುಮಾರ್ ಅವರು ಈಗ ರಾಜ್ಯಸಭಾ ಮೆಂಬರ್ ಆಗಿರೋದ್ರಿಂದ ಮುಂದಿನಲ್ಲಿ ಕೇಂದ್ರ ಸರ್ಕಾರದ ಒಂದು ಮುಖ್ಯ ವಿಭಾಗಗಳಾಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಜೆಡಿಯು ಪಕ್ಷ ಏನು ನಮ್ಮ ಹೊಸದೇನಲ್ಲ, ಇದು ಈಗಿರ್ತಕ್ಕಂಥ ಏನು ಗೊತ್ತು ನಮ್ಮ ಜಯ್ ಪಟೇಲ್ರಿಂದ ಹಿಡಿದು ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ನಮ್ಮ ಕೃಷ್ಣ ಬೈರೇಗೌಡರಿಂದ ಹಿಡಿದು ಅತ್ಯಂತ ಹೆಚ್ಚಿನ ನುರಿತ ರಾಜಕಾರಣಿಗಳು ಈ ಪಕ್ಷವನ್ನ ಕಟ್ಟಿದಂಥವರು. ಅದಾದ ನಂತರ ಕಾರಣಗಳಿಂದ ಸ್ವಲ್ಪ ಕರ್ನಾಟಕದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಸಹ. ಬಿಹಾರದಲ್ಲಿ ಸುಮಾರು 10 ಬಾರಿ ನಮ್ಮ ಜೆಡಿಯು ಪಕ್ಷದ ವತಿಯಿಂದ ನಮ್ಮ ನಿತೀಶ್ ಕುಮಾರ್ ಅವರು ಏನು ಸಿಎಂ ಹಾಕೊಂಡು ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ನೆಕ್ಸ್ಟ್ ಈಗ ಕರ್ನಾಟಕದಲ್ಲೂ ಸಹ ಜೆಡಿಯುನ ಬೆಳೆಸಬೇಕು ಅಂತೇಳಿ ನಮ್ಮ ಶುದ್ಧ ರಾಜಕಾರಣಿಗಳು, ಸಾವಯವ ರಾಜಕಾರಣಿಗಳು ಅಂತ ಹೇಳ್ತಾರೆ ನಮ್ಮ ಮಹಿಮಾ ಪಟೇಲ್ ಅವರನ್ನ. ಯಾಕಂದ್ರೆ ಮಹಿಮಾ ಪಟೇಲ್ ಬಗ್ಗೆ ಎಲ್ಲೂ ಸಹ ರಾಜಕಾರಣದಲ್ಲಿ ಒಂದು ಸ್ವಲ್ಪ ಸಹ ಕಪ್ಪು ಚುಕ್ಕೆ ಇಲ್ಲದಂತ ಒಂದು ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂತ ವ್ಯಕ್ತಿಯ ರೀತಿಯಲ್ಲಿ ಇವತ್ತು ನಾವೆಲ್ಲ ಕೈ ಜೋಡಿಸಿ ಪಕ್ಷವನ್ನ ಬಲಪಡಿಸುವ ಜೊತೆಗೆ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿಯನ್ನ ಮಾಡಿದ್ದಾರೆ. ಈ ಆಗ್ನೇಯ ಪದವೀಧರ ಕ್ಷೇತ್ರ ಈ 5 ಜಿಲ್ಲೆಗಳನ್ನ ಒಳಗೊಂಡಂತ ಒಂದು ಕ್ಷೇತ್ರ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತೆ ದಾವಣಗೆರೆ. ದಾವಣಗೆರೆಯಲ್ಲಿ ಕೇವಲ 3 ತಾಲೂಕುಗಳು ಬರ್ತವೆ. ಒಂದು ದಾವಣಗೆರೆ, ಎರಡನೇದು ಜಗಳೂರು ಮತ್ತೆ ಹರಿಹರ. ಈ ಒಂದು 5 ಜಿಲ್ಲೆಗಳನ್ನ ಒಳಗೊಂಡಂತ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ವತಿಯಿಂದ ನನ್ನ 2025 ಜನವರಿನೇ ನಾವು 22ನೇ ತಾರೀಕಿಗೆ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೂ ಈ ಚುನಾವಣೆ ಬಗ್ಗೆ ಯಾರು ಏನು ಕಾನ್ಸೆಪ್ಟ್ ಇರಲಿಲ್ಲ. ಆದ್ರೆ ಸಹ ನಾವು ಅವಾಗಲೇ ನನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ನಾವು 2025 ಜನವರಿ 22ನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಮುಳುಬಾಗ್ಲಿಂದ ಹಿಡಿದು ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ನಾವೇನ್ ಮಾಡಿದ್ವಿ, ಪ್ರತಿ ಒಂದು ಶಾಲಾ ಕಾಲೇಜುಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಭೇಟಿಯನ್ನ ಕೊಟ್ಕೊಂಡು ಫಸ್ಟ್ ಎನ್ರೋಲ್ಮೆಂಟ್ ಮಾಡೋಕೆ ಇರುತ್ತೆ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಗೂ ಸಹ ಪ್ರತಿ ಅರ್ಹ ಮತದಾರರು ಏನ್ ಮಾಡ್ಬೇಕಂದ್ರೆ ಪದವೀಧರರು ಪ್ರತಿ ಚುನಾವಣೆಗೂ ಸಹ ಪ್ರತಿ 6 ವರ್ಷಕ್ಕೆ ಬರ್ತಕ್ಕಂಥ ಚುನಾವಣೆಗೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ನಾವು ಏನ್ ಮಾಡಿದ್ವಿ, ಪ್ರತಿ ಒಂದು ತಾಲೂಕು ಪ್ಲೇಸ್ ಮತ್ತೆ ಹೋಬಳಿ ಪ್ಲೇಸ್ ಮತ್ತೆ ಜಿಲ್ಲಾ ಪ್ಲೇಸ್ಗಳಿಗೆ ಮಹಿಮಾ ಪಟೇಲ್ ಅವರ ನೇತೃತ್ವದಲ್ಲಿ ಈ ಒಂದು 5 ಜಿಲ್ಲೆಗಳನ್ನು ಸಹ ನಾವು ಪ್ರವಾಸವನ್ನು ಕೈಗೊಂಡು ಪ್ರತಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ನಾವು ಎನ್ರೋಲ್ಮೆಂಟ್ ಮಾಡಿಸಿದ್ವಿ. ಈಗ ಪ್ರಸ್ತುತ 1,76,000 ಎನ್ರೋಲ್ಮೆಂಟ್ ಆಗಿದೆ. ಈಗ ಮುಂಬರುವ ನವೆಂಬರ್ ಅಲ್ಲಿ ಚುನಾವಣೆ ನಡೆಯುವ ಎಲ್ಲ ಸಾಧ್ಯತೆಗಳಿದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಕರೀತಾರೆ. ಈಗ ಏನಂತೇಳಿ ಎನ್ರೋಲ್ಮೆಂಟ್ ಮಾಡೋಕೆ ಮತ್ತೆ ಅವಕಾಶ ಕೊಡ್ತಾರೆ. ಈಗಾಗಲೇ 2 ಸಲ ಕೊಟ್ಟಿದ್ದಾರೆ. ಒಂದ್ಸಲ ಏನು ಅವಕಾಶ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ರು, ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಪರಿಷ್ಕರಣೆಗೆ ಒಂದು ಡೇಟ್ ಕೊಟ್ಟರು, ಒಂದು 15 ದಿನಗಳ ಕಾಲ. ಇದನ್ನ ನೆಕ್ಸ್ಟ್ ಈಗ ಇನ್ನೊಂದು ನೋಟಿಫಿಕೇಶನ್ ಬಿಡ್ತಾರೆ. ಆ ನೋಟಿಫಿಕೇಶನ್ ಅಲ್ಲಿ
ಇನ್ನು ಯಾರು ಮಾಡಿಸಿಲ್ಲ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ದಯಮಾಡಿ ಎಲ್ಲ ಒಂದು ಮತದಾರರು ತಾವು ನೋಂದಣಿಯನ್ನು ಮಾಡ್ಕೋಬೇಕಂತೇಳಿ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಮತ್ತೆ ಈಗ ನಾವು ಪ್ರತಿ ಶಾಲಾ ಕಾಲೇಜಲ್ಲಿ ಪರಿವರ್ತನೆ ಭೇಟಿ ಮಾಡ್ಕೊಳ್ತಾ ಇದ್ವಿ. ಅವ್ರಿಗೆ ಅಪ್ಲಿಕೇಶನ್ ಸಹ ಕೊಡ್ತೀವಿ. ಮತ್ತೆ ಅವ್ರಿಗೆ ಯಾವ ರೀತಿ ಎನ್ರೋಲ್ಮೆಂಟ್ ಮಾಡ್ಬೇಕಂತ ಸಹ ನಾವು ಅವೇರ್ನೆಸ್ ಅನ್ನ ಒಂದು ಮಾಡ್ಕೊಳ್ತಾ ಇದ್ವಿ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನನಗೆ ಈ ಒಂದು ಕ್ಷೇತ್ರ ತುಂಬಾ ಪರಿಚಿತ. ಯಾಕಂದ್ರೆ ನಾನು 2014ರಲ್ಲೂ ಸಹ ಆಗ್ನೇಯ ಪರಿದರ್ಶಕರಿಗೆ ಕಂಟೆಸ್ಟ್ ಮಾಡಿದ್ದೆ. 2017ರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಾನು ಉಪಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ಆಡಳಿತದ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು 5% ಮತ ತಗೊಂಡಿದ್ದೆ. ನಾನು ಪಕ್ಷೇತರ ಅಭ್ಯರ್ಥಿಗೆ ಕಂಟೆಸ್ಟ್ ಮಾಡಿ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನು 5% ಮತಗಳು ತಗೊಂಡಿದ್ದೆ. ಯಾವಾಗ 2017ರಲ್ಲಿ. ಅದಾದ ನಂತರ 2018ರಲ್ಲಿ ಮೇನ್ ಚುನಾವಣೆ ಬಂದಾಗ ಸಹ ನಾನು ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿದ್ದೆ. ಹಾಗಾಗಿ ಈ ಏನು ಕ್ಷೇತ್ರ ಇದೆ ಈ ಕ್ಷೇತ್ರ ನನಗೆ ಚಿರಪರಿಚಿತಾಗಿದೆ. ಅದಾದ ನಂತರ ನಾನೇನು ಸೋತಿದ್ದೀನಿ ಅಂತೇಳಿ ಬರೆದುಕೊಂಡ್ತಾ ಇರಲಿಲ್ಲ. ಪ್ರತಿ ಶಿಕ್ಷಕರ ಸಮಸ್ಯೆಗಳಾಗಿರ್ಬೋದು, ಪರಿವಾರದ ಸಮಸ್ಯೆಗಳಾಗಿರ್ಬೋದು, ಅದ್ರ ಜೊತೆಗೆ ಸ್ವಯಂ ಉದ್ಯೋಗವನ್ನು ಅನಿಸ್ಕೊಳ್ಳುತ್ತೆ ನಾವೇನ್ ಮಾಡಿದ್ವಿ ಅಂದ್ರೆ KVC ಜೊತೆಗೆ ನಮ್ಮ ಒಂದು ಟ್ರಸ್ಟ್ NGO ನಾವು ಪ್ರಯತ್ನ ಮಾಡಿಕೊಂಡು ಪ್ರತಿ ಒಂದು ಜಿಲ್ಲೆಗೆ ಮತ್ತು ತಾಲೂಕುಗಳಲ್ಲಿ ಮತ್ತೆ ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಯುವಕರಿಗೆ ನಾವು ಟ್ರೈನಿಂಗ್ ಅನ್ನ ಕೊಡ್ತಾ ಆ ಟ್ರೈನಿಂಗ್ ಜೊತೆಗೆ ನಾವು ಅವರಿಗೆ ಉಚಿತವಾಗಿ ಮಿಷನ್ ಸಹ ಕೆಲವೊಂದು ಟೀಮ್ಗಳಿಗೆ SHG ಅಂತಾರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಯಾರು ನಾವೆಲ್ಲ ನಾವೇನ್ ಮಾಡ್ತೀವಿ ಮಿಷನ್ಸ್ ಅನ್ನು ಕೊಡೋದ್ರ ಮುಖಾಂತರ ನಾವು ಅವರಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಜೊತೆಗೆ ನಾನು ಕೋಲಾರ ಜಿಲ್ಲಾ ಸ್ವದೇಶಿ ಜಾಗರಣ ಮಂಚನ ಜಿಲ್ಲಾ ಸಂಯೋಜನೆಗಾಗಿ ಅಲ್ಲೂ ಸಹ ನಾವೇನು ಸ್ವಯಂ ಉದ್ಯೋಗಗಳನ್ನು ಯುವಕರಿಗೆ ಯಾವ ರೀತಿ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಅವರಿಗೆಲ್ಲ ಏನಂತ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ನಾವು ಕೊಡ್ತಾ ಇದ್ವಿ. ಇದ್ರ ಜೊತೆಗೆ ನಮ್ಮದೇ ಆದಂತಹ ಕ್ಲಸ್ಟರ್ ಇದೆ. ಅಲ್ಲೂ ಸಹ ನಾವು ಉಚಿತವಾಗಿ ಪಾರ್ಟಿ ಕ್ಲಸ್ಟರ್ ಅಂತ ಹೇಳಿ ಅಲ್ಲಿ ಸಹ ನಾವು ಉಚಿತವಾಗಿ ಟ್ರೈನಿಂಗ್ ಅನ್ನು ಕೊಡ್ತಾ ಜೊತೆಗೆ ಇಲ್ಲಿ ಈ ಜಿಲ್ಲಾ ಕೇಂದ್ರಗಳಲ್ಲಿ IAS ಮತ್ತೆ KSC ಸೆಂಟರ್ಗಳಲ್ಲಿ ಯಾವ ಮಕ್ಕಳು ನಾವು ಸಹಾಯವನ್ನ ಮಾಡ್ತಾ ಅವ್ರಿಗೆ ಯಾವ ರೀತಿ ಎಜುಕೇಶನ್ಗೆ ಮುಂದೆ ಹೋಗ್ಬೇಕನ್ನೋದ್ರ ಮುಖಾಂತರ ಸಹಾಯ ಮಾಡೋದ್ರ ಮುಖಾಂತರ ನಾವು ಅವೆಲ್ಲ ನೆರವಾಗ್ತಾ ಇದ್ವಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅತಿಥಿ ಉಪನ್ಯಾಸಕರು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ. ಈಗ ರೀಸೆಂಟ್ ಆಗಿ ಸಹ ಕರ್ನಾಟಕ ಸರ್ಕಾರ 72,000 ಹುದ್ದೆಗಳಿಗೆ ಸರ್ಕಾರಿ ಹುದ್ದೆಗಳಿಗೆ ಅನುಮೋದನೆ ಮಾಡಿದೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಈಗ ಕೆಲವೊಂದು ಇಲಾಖೆಯಲ್ಲಿ ಸ್ವಲ್ಪ ಕರೆದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇಟ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಇದೆ. ಬಟ್ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ ಏನಂತ ಹೇಳಿ 72,000 ಹುದ್ದೆಗಳು ಸಹ ಏಕಕಾಲದಲ್ಲಿ ಭರ್ತಿ ಮಾಡಿಕೊಂಡ್ರೆ ಬಹಳಷ್ಟು ಜನ ನಮ್ಮ ಪದವೀಧರರಿಗೆ ಸಹಾಯ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆಗ್ರಹವನ್ನು ಮಾಡಿದ್ವಿ. ಯಾಕಂದ್ರೆ ಇದು ಚಿಕ್ಕ ಉದಾಹರಣೆ ಇದೆ. ಯಾಕಂದ್ರೆ ನಮ್ಮ ಮಹಿಮಾ ಪಟೇಲ್ ಅವರ ತಂದೆಯವರು CM ಆಗಿದ್ದಾಗ ಜಯಪ್ರಕಾಶ್ ಸಾಹೇಬರು CM ಆಗಿದ್ದಾಗ ಮತ್ತೆ ಗೋವಿಂದ ಗೌಡರು ಶಿಕ್ಷಣ ಮಂತ್ರಿಗಳಾಗಿದ್ದಾಗ ನಾವು 1 ಲಕ್ಷ ಸರ್ಕಾರದಲ್ಲಿ 1 ಲಕ್ಷ ಶಿಕ್ಷಕರನ್ನ ಏಕಕಾಲದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಏಕಕಾಲದಲ್ಲಿ ನಾವು ಅವರನ್ನ ನೇಮಕ ಮಾಡ್ಕೊಂಡಿದ್ವಿ. ಆ ಒಂದು ರೆಕಾರ್ಡ್ ಯಾವ ಸರ್ಕಾರಗಳು ಆಗ್ತಾ ಇಲ್ಲ. ಆ ದಯವಿಟ್ಟು ಇವ್ರಿಗೆ ಬೇಕಾದ್ರೆ ಬರೆಯೋದ್ ಬೇಡ, ಜನಗಳಿಗೆ ಆ ಒಂದು 1 ಲಕ್ಷ ಜನ ಸರ್ಕಾರಿ ಇವರು ಶಿಕ್ಷಕರನ್ನು ನೇಮಕ ಮಾಡ್ಕೊಂಡು ದಯಮಾಡಿ ಅವ್ರೆಲ್ಲರೂ ಎಲ್ಲ ಪದವೀಧರರಿಗೆ ಮತ್ತೆ ಯಾರು ಈ ಪಾಪ ಅಧಿಕಾರಿಕ ಕೆಲಸ ಮಾಡ್ತಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವನ್ನೆಲ್ಲ ಪರ್ಮನೆಂಟ್ ಮಾಡಲಿ ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತೇನೆ ಸರ್. ಮುಂದಿನ ದಿನಗಳಲ್ಲಿ ಪ್ರತಿ ಪದವೀಧರ ಜೊತೆಗೆ ಶಿಕ್ಷಕರ ಜೊತೆಗೆ ಮತ್ತೆ ಎಲ್ಲಾ ಸರ್ಕಾರಿ ನೌಕರ ಜೊತೆಗೆ ನಮ್ಮ ಒಡನಾಟ ಇರುತ್ತೆ. ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳೋದ್ರ ಮುಖಾಂತರ ನನ್ನ ಈ ಒಂದು ಪತ್ರಿಕಾಗೋಷ್ಠಿ